ಭಾರತದಲ್ಲಿ ಜೋರಾಗಿದೆ ಬಾಯ್ಕಾಟ್ ಟಾಟಾ ಜುಡಿಯೋ ಅಭಿಯಾನ. ಕೆಲ ಮುಸ್ಲಿಂ ಸಂಘಟನೆಗಳ ಕಾರ್ಯಕರ್ತರಿಗೆ ಟಾಟಾದ ಮೇಲೆ ಯಾಕಿಷ್ಟು ದ್ವೇಷ? ಕೇರಳ, ದೆಹಲಿ, ಮುಂಬೈ, ಪಾಟ್ನಾ ಸೇರಿದಂತೆ ದೇಶದ ಅನೇಕ ಭಾಗಗಳಲ್ಲಿ ಬಾಯ್ಕಾಟ್ ಟಾಟಾ ಜುಡಿಯೋ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಬಾಯ್ಕಾಟ್ ಟರ್ಕಿ ಅಂದಾಗ ಈ ಲೆಫ್ಟ್ ಲಿಬರಲ್ಗಳು ಟರ್ಕಿಯ ಪರವಾಗಿ ಮಾತನಾಡಿದ್ರು. ಟಾಟಾದ ಪರವಾಗಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಈ ಪ್ರಗತಿಪರರು? ನಮಸ್ಕಾರ. ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಪರವಾಗಿ ಸದಾ ನಿಂತುಕೊಂಡು ನೈತಿಕ ಮೌಲ್ಯಗಳನ್ನು ಒಗ್ಗೂಡಿಸಿಕೊಂಡು ಇಲ್ಲಿಯವರೆಗೆ ಬಿಸ್ನೆಸ್ ಅನ್ನ ಮಾಡಿಕೊಂಡು ಬಂದಿರುವಂತಹ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅದು ಟಾಟಾ ಸಂಸ್ಥೆ. ಇಂತಹ ಸಂಸ್ಥೆಯ ವಿರುದ್ಧ ಈಗ ಬಹಿಷ್ಕಾರದ ಕೂಗು ಕೇಳಿ ಬರ್ತಾ ಇದೆ. ಕೆಲ ಮುಸ್ಲಿಂ ಸಂಘಟನೆಗಳ ಕಾರ್ಯಕರ್ತರು ಟಾಟಾವನ್ನ ಬಹಿಷ್ಕರಿಸಿ ಅಂತ ಹೇಳ್ತಾ ಇದ್ದಾರೆ. ಟಾಟಾದ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಈ ಬಾಯ್ಕಾಟ್ ಟಾಟಾ ಜುಡಿಯೋ ಅನ್ನುವಂತಹ ಅಭಿಯಾನ ಪ್ರಾರಂಭವಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಿಮಗೆ ಈಗಾಗಲೇ ಇಸ್ರೇಲ್ ಮತ್ತು ಹಮಾಸ್ನ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ತಿಳಿದಿರಬಹುದು. ಟಾಟಾ ಸಂಸ್ಥೆ ಇಸ್ರೇಲ್ನೊಂದಿಗೆ ವ್ಯಾಪಾರ ವಹಿವಾಟನ್ನ ನಡೆಸ್ತಾ ಇದೆ. ಶಸ್ತ್ರಸಜ್ಜಿತ ಲ್ಯಾಂಡ್ ರೋವರ್ ವಾಹನಗಳನ್ನ ಟಾಟಾ ಸಂಸ್ಥೆ ಇಸ್ರೇಲ್ಗೆ ಸರಬರಾಜು ಮಾಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಸುಳ್ಳು ಆರೋಪವನ್ನ ಕೂಡ ಮಾಡ್ತಿದ್ದಾರೆ ಇವರು. ಅದೇನಂತ ಹೇಳಿದ್ರೆ ಟಾಟಾ ಫ್ಯಾಕ್ಟರಿಗಳಲ್ಲಿ ತಯಾರಾಗುವಂತಹ ಮಿಸೈಲ್ಗಳನ್ನ ಇಸ್ರೇಲ್ ಪ್ಯಾಲೆಸ್ಟೈನ್ ವಿರುದ್ಧದ ಮಾರಣ ಹೋಮ ಮಾಡೋದಕ್ಕೆ ಬಳಸಿಕೊಳ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿ ಇವರು ಟಾಟಾ ಉತ್ಪನ್ನಗಳನ್ನು ಬಹಿಷ್ಕಾರ ಮಾಡೋಕೆ ಈಗ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ, ಇಂಡಿಯನ್ ಪೀಪಲ್ ಇನ್ ಸಾಲಿಡಾರಿಟಿ ವಿತ್ ಪ್ಯಾಲೆಸ್ಟೈನ್, ಈ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಇನ್ನಿತರ ಮುಸ್ಲಿಂ ಸಂಘಟನೆಗಳ ಕಾರ್ಯಕರ್ತರು ಕೇರಳದ ಕೋಝಿಕೋಡ್, ದೆಹಲಿಯ ಕಮಲಾನಗರ ಸೇರಿದಂತೆ ಪುಣೆ, ಮುಂಬೈ, ವಿಶಾಖಪಟ್ಟಣಂ, ಚಂಡೀಗಢ ಮತ್ತು ವಿಜಯವಾಡದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಟಾಟಾ ಒಡೆತನದ ಫ್ಯಾಷನ್ ಬ್ರ್ಯಾಂಡ್ ಆಗಿರುವಂತಹ ಜುಡಿಯೋವನ್ನ ಬಹಿಷ್ಕಾರ ಮಾಡಿ ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜುಡಿಯೋ ಸ್ಟೋರ್ನ ಎದುರುಗಡೆ ನಿಂತು ಇವರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇನ್ನು ಎಕ್ಸ್ ನಲ್ಲಿ ಬಾಯ್ಕಾಟ್ ಟಾಟಾ ಜುಡಿಯೋ ಅನ್ನುವಂತಹ ಹ್ಯಾಶ್ ಟ್ಯಾಗ್ ಈಗ ಬಹಳ ಟ್ರೆಂಡ್ ಆಗಿದೆ. ಕೆಲ ಇಸ್ಲಾಮಿಸ್ಟ್ಗಳು ಈ ಹ್ಯಾಶ್ ಟ್ಯಾಗ್ ಅನ್ನ ಬಳಸಿಕೊಂಡು ಟಾಟಾದ ಉತ್ಪನ್ನಗಳನ್ನ ಬಹಿಷ್ಕರಿಸುವುದಕ್ಕೆ ಕರೆಯನ್ನ ನೀಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಇಸ್ಲಾಮಿಸ್ಟ್ಗಳ ಈ ಮೂಲಭೂತವಾದ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಬೇರು ಬಿಟ್ಟಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಇಲ್ಲಿರುವಂತಹ ಒಂದು ವಿಪರ್ಯಾಸ ಏನು ಅಂತ ಕೇಳಿದ್ರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ನಡೆಸಿದ ನಂತರ ಪಾಕಿಸ್ತಾನ ಕದನ ವಿರಾಮವನ್ನ ಘೋಷಿಸಿ ಅಂತ ಭಾರತದ ಹತ್ರ ಅಂಗಲಾಚಿದ ನಂತರ ಕದನ ವಿರಾಮ ಘೋಷಣೆ ಆಗುತ್ತೆ. ಕದನ ವಿರಾಮ ಘೋಷಿಸಿದ ಬಳಿಕ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡುತ್ತೆ. ಈ ದಾಳಿಗೆ ಪಾಕಿಸ್ತಾನ ಕೆಲ ಡ್ರೋನ್ಗಳನ್ನ ಬಳಸುತ್ತೆ. ಯುದ್ಧದ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿತ್ತು. ಟರ್ಕಿ ತನ್ನ ಡ್ರೋನ್ಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿತ್ತು. ಇದರ ಜೊತೆಗೆ ಡ್ರೋನ್ಗಳನ್ನ ಆಪರೇಟ್ ಮಾಡುವುದಕ್ಕೆ ಸಿಬ್ಬಂದಿಗಳನ್ನ ಕೂಡ ಕಳಿಸಿಕೊಟ್ಟಿತ್ತು. ಸೊ ಆಗ ಭಾರತದಲ್ಲಿ ಬಾಯ್ಕಾಟ್ ಟರ್ಕಿ ಅನ್ನುವಂತಹ ಕೂಗು ಎದ್ದಿತ್ತು. ಆಗ ಲೆಫ್ಟ್ ಲಿಬರಲ್ಗಳು, ಇಸ್ಲಾಮಿಸ್ಟ್ಗಳು, ರಾಜದೀಪ್ ಸರ್ದೇಸಾಯಿ ಅಂತವರು ಕೂಡ ಈ ಬಾಯ್ಕಾಟ್ ಸಂಸ್ಕೃತಿ ನಮಗೆ ಯಾಕೆ ಬೇಕು, ಯಾಕಾಗಿ ಟರ್ಕಿಯನ್ನು ನಾವು ಬಾಯ್ಕಾಟ್ ಮಾಡಬೇಕು, ಟರ್ಕಿ ಏನು ಮಾಡಿತ್ತು ಅಂತ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದ್ರು. ಬಾಯ್ಕಾಟ್ ಟರ್ಕಿಯ ವಿರುದ್ಧವಾಗಿ ನಿಂತರು. ಅಂತಹ ಟರ್ಕಿಯನ್ನ ಬಾಯ್ಕಾಟ್ ಮಾಡಬೇಕು ಅನ್ನುವಂತಹ ಕೂಗು ಎದ್ದಾಗ ಈ ಲೆಫ್ಟ್ ಲಿಬರಲ್ಗಳು, ಕೆಲ ಇಸ್ಲಾಮಿಸ್ಟ್ಗಳು ಟರ್ಕಿಯ ಪರವಾಗಿ ನಿಂತರು. ಟರ್ಕಿಯ ವಿರುದ್ಧ ಯಾವುದೇ ರೀತಿ ಧ್ವನಿ ಎತ್ತಿರಲಿಲ್ಲ. ಆದ್ರೆ ಈಗ ಭಾರತದಲ್ಲೇ ಇರುವಂತಹ ಕೆಲ ಇಸ್ಲಾಮಿಸ್ಟ್ಗಳು ಭಾರತದ ಟಾಟಾ ಸಂಸ್ಥೆಯ ವಿರುದ್ಧ ಮಾತನಾಡ್ತಿದ್ದಾರೆ. ಟಾಟಾ ಸಂಸ್ಥೆಯನ್ನ ಬಾಯ್ಕಾಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವರು ಈ ರೀತಿ ಮಾತನಾಡಬೇಕಾದ್ರೆ ಈಗ ಈ ಲೆಫ್ಟ್ ಲಿಬರಲ್ಗಳು ಬಾಯಿ ಮುಚ್ಕೊಂಡಿದ್ದಾರೆ. ಹಾಗಾದ್ರೆ ಇವರ ಮನಸ್ಥಿತಿ ಎಂತದ್ದು? ಇವರ ಪ್ರಯಾರಿಟಿ ಯಾವುದು? ಟಾಟಾದಂತಹ ರಾಷ್ಟ್ರಭಕ್ತಿ ಇರುವ ರಾಷ್ಟ್ರೀಯವಾದಿ ಸಂಸ್ಥೆಯ ವಿರುದ್ಧ ಬಾಯ್ಕಾಟ್ ಕೂಗು ಕೇಳಿ ಬಂದಾಗ ಇವರು ಬಾಯಿ ಮುಚ್ಕೊಂಡಿದ್ದಾರೆ. ಸೊ ಇದನ್ನ ನೋಡಿ ದೇಶದ ಜನರು ಇವರ ಮನಸ್ಥಿತಿ ಎಂಥದ್ದು ಅನ್ನುವಂಥದ್ದನ್ನ ಇನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.